ಇರಾನ್ನಲ್ಲಿ ಇವತ್ತು ರಾತ್ರಿ ವಿನಾಶ ಸೃಷ್ಟಿಯಾಗಲಿದೆ. ಇರಾನ್ನ ನಾಗರಿಕತೆಯನ್ನೇ ಇವತ್ತು ಇಲ್ಲವಾಗಿಸ್ತೀವಿ. ಏನ್ ಅರ್ಥ ಇದು? ಇರಾನ್ನ ನಾಗರಿಕತೆಯನ್ನೇ ಇಲ್ಲವಾಗಿಸ್ತೀವಿ ಅಂತ ಅಂದ್ರೆ ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಕೊಟ್ಟಿರುವ ಕೊನೆಯ ಎಚ್ಚರಿಕೆ. ಇರಾನ್ನಲ್ಲಿ ಸಮಗ್ರ ಆಡಳಿತ ಬದಲಾವಣೆಯನ್ನ ತರ್ತೀವಿ. ಇರಾನ್ನ 47 ವರ್ಷಗಳ ಸುಲಿಗೆ ಭ್ರಷ್ಟಾಚಾರಕ್ಕೆ ಅಂತ್ಯ ಹಾಡ್ತೀವಿ. ಇರಾನ್ ಜನತೆಗೆ ದೇವರು ಒಳ್ಳೇದನ್ನ ಮಾಡಲಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಆಯ್ತಪ್ಪ, ಈಗ ನೀವು ರೆಜಿಮ್ ಚೇಂಜ್ ಮಾಡಬೇಕು, ಅವರ ಆಡಳಿತದಲ್ಲಿ ಬದಲಾವಣೆ ತರಬೇಕು ಅಂತ ಅಂದರೆ ಅಲ್ಲಿ ಜನ ಇರಬೇಕಲ್ವಾ? ಟ್ರಂಪ್ ಆರಂಭದಲ್ಲಿ ಹೇಳ್ತಾ ಇದ್ದಾರೆ ಇರಾನನ್ನೇ ಇಲ್ಲವಾಗಿಸ್ತೀವಿ, ಅವರ ನಾಗರಿಕತೆಯನ್ನೇ ಇಲ್ಲವಾಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕೊನೆಗೆ ಹೇಳ್ತಾರೆ ಬದಲಾವಣೆ ತರ್ತೀವಿ ಇರಾನ್ನಲ್ಲಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋಕ್ಕೆ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್? ಆಮೇಲೆ ಡೊನಾಲ್ಡ್ ಟ್ರಂಪ್ ಆಡೋ ಮಾತು ಆಮೇಲೆ ಆ ಮೆದುಳು ಎರಡೂ ಒಂದು ರೀತಿ ಲಿಂಕ್ ತಪ್ಪಂಥ ರೀತಿಯಾಗಿ ಅನಿಸ್ತಾ ಇದೆ ಭಾಳಷ್ಟು ಸ್ಟೇಟ್ಮೆಂಟನ್ನು ನೋಡಿದಂಥ ಸಂದರ್ಭದಲ್ಲಿ. ಅದಕ್ಕೆ ಮೊನ್ನೆ ಭಾಳ ಕೆಟ್ಟ ಪದಗಳನ್ನು ಪ್ರಯೋಗ ಮಾಡಿ ಅವರು ಇರಾನ್ಗೆ ವಾರ್ನಿಂಗ್ ಕೊಟ್ಟಂಥದ್ದೇ ರೀತಿಯೇ ಒಂದು ಸಾಕ್ಷ್ಯ ನಡೀತಾ ಇತ್ತು. ಈಗ ಟ್ರಂಪ್ ಫ್ರಸ್ಟ್ರೇಟೆಡ್, ಅದರಲ್ಲಿ ಎರಡು ಮಾತಿಲ್ಲ. ಒಂದು, ಅಮೆರಿಕದಲ್ಲೂ ಕೂಡ ಭಾಳ ಪ್ರತಿಭಟನೆಗಳಾಗ್ತಾ ಇದೆ, ಟ್ರಂಪ್ ಮೇಲೆ ಒತ್ತಡ ಹೇರೋ ಕೆಲಸ ಆಗ್ತಾ ಇದೆ, ಯುದ್ಧ ನಿಲ್ಲಿಸಬೇಕು ಅಂತ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಯುದ್ಧ ನಿಲ್ಲಿಸಬೇಕು, ಹೌದು, ಹೆಂಗೆ ನಿಲ್ಲಿಸಬೇಕು? ಸೋಲೊಪ್ಕೊಳ್ಳೋಕ್ಕೆ ಇರಾನ್ ಸಿದ್ಧ ಇಲ್ಲ. ತಾನೇನು ಅಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಆ ಒಂದು ಅಪವಾದ ಹೊರತ್ಕೊಳ್ಳೋಕ್ಕೆ ಟ್ರಂಪ್ ಕೂಡ ಸಿದ್ಧ ಇಲ್ಲ. ಹೀಗಾಗಿ ಈ ಯುದ್ಧ ಮುಂದುವರಿತಾ ಇದೆ. ಹೇಗೆ ಎಂಡ್ ಮಾಡಬೇಕು ಅನ್ನೋದೇ ಗೊತ್ತಾಗದೇ ಇರುವಂಥ ರೀತಿಯಾಗಿ ಯುದ್ಧ ಮುಂದುವರಿತಾ ಇದೆ. ಅದರ ನಡುವೆನೇ ಟ್ರಂಪ್ ಮಾಡಿರುವಂಥ ಟ್ವೀಟ್ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ರಾತ್ರಿ ಇಡೀ ನಾಗರಿಕತೆಯೊಂದು ಅಂತ್ಯ ಆಗುತ್ತೆ, ಅದನ್ನು ಮತ್ತೆಂದೂ ಮರಳಿ ತರೋದಕ್ಕೆ ಸಾಧ್ಯ ಇಲ್ಲ. ಇದು ಸಂಭವಿಸೋದು ನಮಗಿಷ್ಟ ಇಲ್ಲ, ಆದರೆ ಬಹುಶಃ ಇದು ಸಂಭವಿಸಬಹುದು. ಇದು ಟ್ರಂಪ್ ಹೇಳಿರುವಂಥ ಮಾತು. ಆದರೂ ನಾವು ಸಂಪೂರ್ಣ ಆಡಳಿತ ಬದಲಾವಣೆಯನ್ನು ಮಾಡ್ತೀವಿ. ಹೊಸ ಆಡಳಿತದಲ್ಲಿ ಭಿನ್ನವಾದ, ಬುದ್ಧಿವಂತ ಹಾಗೂ ಕಡಿಮೆ ಮೂಲಭೂತವಾದ ಹೊಂದಿರುವ ಮನಸ್ಸುಗಳು ಮೇಲುಗೈ ಸಾಧಿಸುತ್ತವೆ. ಬಹುಶಃ ಕ್ರಾಂತಿಕರವಾದಂಥ ಅದ್ಭುತವೊಂದು ಸಂಭವಿಸಬಹುದು. ಯಾರಿಗೊತ್ತು? ವಿಶ್ವದ ಸುದೀರ್ಘ ಮತ್ತು ಸಂಕೀರ್ಣ ಇತಿಹಾಸದ ಅತ್ಯಂತ ಪ್ರಮುಖ ಕ್ಷಣಗಳಲ್ಲಿ ಒಂದಾದ ಇವತ್ತು ರಾತ್ರಿ ನಾವು ಏನಾಗುತ್ತೆ ಅನ್ನೋದನ್ನು ತೋರಿಸ್ತೀವಿ. 47 ವರ್ಷಗಳ ಸುಲಿಗೆ, ಭ್ರಷ್ಟಾಚಾರ ಹಾಗೆ ಕೊಲೆಗಳು ಅಂತಿಮವಾಗಿ ಕೊನೆಗೊಳ್ಳುತ್ತೆ. ಇರಾನ್ನ ಮಹಾನ್ ಜನತೆಗೆ ದೇವರು ಒಳಿತನ್ನ ಮಾಡಲಿ ಅಂತ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೇಳಿಕೆಯಲ್ಲಿ ಟ್ರಂಪ್ ಇವತ್ತು ಅವ್ರು ಕೊಟ್ಟಿರುವಂಥ ಡೆಡ್ಲೈನ್ ಇವತ್ತು ಅಂತ್ಯ ಆಗ್ತಾ ಇದೆ. ಹೆಚ್ಚು ಕಡಿಮೆ ಈಗ ಒಂದು 10 ಗಂಟೆ ಉಳಿದಿದೆ ಅಷ್ಟೇ. ಅದಕ್ಕೆ ಈ ಡೆಡ್ಲೈನ್ಗೆ ಮೊದಲೇ ಜಂಟಿ ಪಡೆ ದಾಳಿ ಬಹಳ ದೊಡ್ಡ ಮಟ್ಟದಲ್ಲಿ ಆರಂಭ ಮಾಡಿದೆ. ಅಂದರೆ ಇಸ್ರೇಲ್ ಹಾಗೆ ಅಮೆರಿಕ. 3 ಸೇತುವೆಗಳು ಧ್ವಂಸ ಆಗಿದೆ. ಕಶನ್ನಲ್ಲಿರುವ ರೈಲ್ವೆ ಸೇತುವೆ, ಮಶಾದ್ನಲ್ಲಿರುವಂಥ ರೈಲ್ವೆ ನಿಲ್ದಾಣ, ತಬ್ರಿಜ್ ಟೆಹರಾನ್ ಹೆದ್ದಾರಿ ಸೇತುವೆ, ಈ 3 ಸೇತುವೆಗಳನ್ನು ಧ್ವಂಸ ಮಾಡಿದ್ದಾಗಿ ಅಮೆರಿಕ ಹಾಗೆ ಇಸ್ರೇಲ್ ಆ ದಾಳಿಯ ಹೊಣೆಯನ್ನು ಹೊತ್ಕೊಂಡಿಲ್ಲ ಅವರು. ಹಾಗಂತ ಅಟ್ಯಾಕ್ ಆಗಿರೋದಂತೂ ಸ್ಪಷ್ಟ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇರಾನ್ನ ಪ್ರಮುಖ ನಗರಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ ಇಸ್ರೇಲ್ ಹಾಗೆ ಅಮೆರಿಕ.